सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्री जय जय ಬನ್ನಿ ಈ ಕಡೆ ಬನ್ನಿ ಹಾಂ 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 ಅಲ್ಲ ನಿಮ್ಮದು ಪವಾಡ ಆಗೋವರೆಗೂ ಮಾತ್ರ ನಾವು ಬಿಟ್ಟು ಆಮೇಲೆ ನಮ್ಮನ್ನು ಮರ್ತು ಬಿಟ್ರಲ್ಲ ನೀವು ಅಲ್ಲಿ ಬಿಡಲ್ಲ ಇನ್ನೂ ಈ ಕಡೆನೇ ಸ್ವಲ್ಪ ಇವಾಗ ಯಾಕಂದರೆ ಆ ಕಡೆ ಜಾಸ್ತಿ ಆಗ್ತಾರೆ ಜನಗಳು ಆಯ್ತು ಕಳಿಸ್ಕೊಡಿ ಒಂದು ಸೌತೆಕಾಯಿ ಒಂದು ನಿಂಬೆಹಣ್ಣು ತೊಗೊಂಬರಕ್ಕೆ ಹೇಳಿ ಸೌತೆಕಾಯಿ ನಿಂಬೆಹಣ್ಣು ಒಂದು ಎಲ್ಲ ಬರ್ತವೆ ಹಿಂದೆ ನೋಡಿ ಅಲ್ಲೊಂದು 2-3 ಬರ್ತವೆ ಲಿಂಬೆಣ್ಣು ಕಿತ್ಕೊ ಬರ್ತಾವೆ ಗುರುಗಳೇ ಅವ್ರು ಲಿಂಬೆಣ್ಣು ಮತ್ತೆ ಹೋಗ್ಬೇಕೈತೆ ಅಲ್ಲಿಗೆ ಬಿಡೋಲ್ಲ ಆಮೇಲೆ ಗುರುಗಳೇ ಈ ಕಡೆ ಒಂದು ಇದಕ್ಕೊಂದು ಗುರುಗಳೇ ಇದಕ್ಕೆ ಇದು ಪಾಪ ಸಣ್ಣದಿ ಅವ್ರು ನಮ್ಮ ಹತ್ರ ಆಗಿದ್ರೆ ಕಚ್ಚಕ್ಕೆ ಬರ್ತಿದ್ರು ಸಾಮಾರ್ ಹತ್ರ ಏನೋ ಮಾಡ್ತಿಲ್ಲ ಅದು ಎದುರ್ತಾ ಇದ್ದೆ ಅದು ಕವರ್ ಕಿತ್ಕೊ ಬರ್ತದೆ ಏಯ್ ಜೈ ಶ್ರೀರಾಮ್ ರಾಮ ವಿಗ್ರಹ ನೀವೇನಾ ಅದು నీకు నీ బ్రతుకు యాపిల్ తినింది
ರಾಮ ವಿಗ್ರಹ ಬೆಳೆಸ್ಕಿಳಿಸ್ಬೋದು. ತೆಗಿತಾ ಇದ್ದೀನಿ ಅದಕ್ಕೆ ವಾಟ್ರ್ ಬಾಟ್ಲ ತೆಗಿಬೇಕು ಗುರುಗಳ ಒಂಚೂರು. ಹೊಂಟಾಯ್ತು. ಎರಡೇ ಇದಲ್ವಾ ನಿನ್ನ ಕೈದೊಂದು ಅಲ್ವಾ? ಕೈದೆ ಅಲ್ವಾ ಫೋನ್ ಒಂದು ಸೌತೆಕಾಯಿ ತಗೋ. ಇದು ಸೌತೆಕಾಯಿ 3 ಸರ್. ಮಣ್ಣು ನಾಳೆಗೆ ಬೇಕು ಆಯ್ತು ಆಯ್ತು ಗೊತ್ತಾಯ್ತು. ಎಡಗೆ ಉದ್ದ ಅಷ್ಟೇ. ಅಲ್ಲ ಇದನ್ನ ನೀರು ಚೆಲ್ಲಿ ಒಳ್ಳೆ ನೀರಾಯ್ತು ಹಾಕಿದ್ದೀನಿ ಅದರಲ್ಲಿ ಒಂಚೂರು ಹಾಕಿದ್ ಚೆಲ್ಲಬಾರ್ದು. ಅದೇ ನೀರು ಹಾಕ್ಸ್ಕೊಳಪ್ಪ ನೀನು ದಿವ್ಯನ್ ಮನೆಗೆ ಹೋಗಿದ್ರಲ್ಲ ಅವ್ರ ಅತ್ತೆ ಗುಂಡ ಕೈ ಅವ್ರ ಅತ್ತೆ ಇದು ಅವ್ರ ಸೊಸೆ ನೀವ್ಯಾರು ಗುರುಗಳದೆ ಸೆಕೆಂಡ್ ಗುರುಗಳು ಇದು. ಶೀತಲಕ್ಕ ನಮ್ಮ ನೋಡ್ತಾ ಇದ್ದಾರೆ ನನ್ನ ಸ್ವಲ್ಪ ಅಬ್ನಾರ್ಮಲ್ ಕೂರ್ಸು ಕೂತ್ಕೊಳ್ಪ ನಾಗು ಅಲ್ಲಿ ಕೂರ್ಸು ಬನ್ನಿ ನೀವು ಬಂದ್ಬಿಡ್ರಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्रीराम जय श्रीराम ಎಲ್ಲರಿಗೂ ಒಳ್ಳೆಯದಾಗಲಿ. ಚಿಕ್ಕ ಅಲ್ಲಿ ಬಡ್ಸಮ್ಮ ಚಿತ್ರಾನ್ನ. ಯಾವ ಊರು ನಿಮ್ಮದು? ಇದು ಶಿವಮೊಗ್ಗ. ನಿಮ್ಮದು ಬೀರೂರು, ನಿಮ್ಮದು ಶಿವಮೊಗ್ಗ. ಬೀರೂರು ಕಡೂರು ಪಕ್ಕ ಬೀರೂರು ಹತ್ತನೇ. राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे रायरिद्दारे जय श्रीराम जय श्रीराम जय श्रीराम जय श्रीराम. ಇಲ್ಲಿ ರಾಮನಿಗೆ ನಾವು ಊದ್ಬತ್ತಿ ಬೆಳಗ್ತಾ ಇರೋದು, ರಾಯರಿಗೆ ಅಗರಬತ್ತಿ ಹತ್ತಂಗಿಲ್ಲ. ಮತ್ತು ನೀವು ಮನೇಲಿ ಹಂಗೆ ಮಾಡಿಬಿಡಿದ, ರಾಮನಿಗೆ ಮಾತ್ರ ನಾವು ಬೆಳಗ್ತಾ ಇರೋದು. ಅಲ್ಲಿ ಸೈಡಿಗೆ ಚುಚ್ಚು ಬಿಡ್ಬೇಕು, ಇದಕ್ಕೆ ಚುಚ್ಚಬಾರ್ದು ಆಯ್ತಾ? ಒಂಚೂರು ತೊಂದರೆ ಇಲ್ವಾ? ಅವನೇ ಬರಂಗಿಲ್ಲ ಅಂದ್ರಲ್ಲ ಅದಕ್ಕೆ.
ನಿಮ್ಮ ಮಗನ ಎಲ್ಲಿಂದ ಬಂದ್ರಿ ನೀವು? ನಿಮ್ದು ಎಲ್ಲಿಂದ? ಕುಂದಾಪುರ. ನಿಮ್ದು ಕುಂದಾಪುರ? ಅವರೆಲ್ಲ ಶಿಕಾರ್ಪುರಿನವರು? ಹಾಂ, ಶಿಕಾರಿಪುರ. ಸದ್ಯಕ್ಕೆ ಇದು ಯಾರ್ದು ಇದು? ಬನ್ನಿ ಸೈಡ್ ಬನ್ನಿ, ಇಲ್ಲಿ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಹುಡುಕೋ ಸತ್ಯಧರ್ಮ ಡೋರ್ ಹಾಕ್ತಾರೆ. ಬೆತ್ತ ಬೆತ್ತ ಬೆತ್ತ. ಸರಿ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಯಾವ ಊರು? ನಮ್ಮದು ಮಾಲಿಂಪುರ ಹತ್ರ ಸಂಗನಟ್ಟಿ ಅಂತ ಹಳ್ಳಿ ಸರ್. ಮಹಾಲಿಂಗಪುರದಿಂದ ಸಂಗನಟ್ಟಿಯಿಂದ ಹಳ್ಳಿ. ಅಲ್ಲ, ನಾನು ಇಲ್ಲೇ ಇದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾನು ಬುಧವಾರ ನೀವು ಮುಡುಬಾಗ್ಲು ಮತ್ತು ಮಂಡಗೆದ್ದಕ್ಕಿಂತ ಮುಂಚೆ ಒಂದು ಬುಧವಾರ ವಿಡಿಯೋ ಮಾಡಿದ್ರಿ ಯೂಟ್ಯೂಬಲ್ಲಿ. ಆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಈ ಪ್ಲೇಸಲ್ಲಿ ಸಿಗ್ಬೋದು ಇವರು, ನಾನು ಹೋಗಲೇಬೇಕು ಅಂತ ಇದನ್ನು ಮಾಡಿಬಿಟ್ಟೆ. ಶುಕ್ರವಾರ ಇವತ್ತು ಬೆಳಗ್ಗೆ ಒಂದು 3:30 ಗಂಟೆಗೆ ಅಲ್ಲಿಂದ ಬೈಕಲ್ಲಿ ಮುಧೋಳ ಹತ್ರ ಬಂದೆ. ಮುಧೋಳಿಂದ ಬಸ್ಸಿಗೆ ಬಂದೆ, ಆ ಕಡೆಯಿಂದ ಹುಬ್ಳಿ ಬಂದೆ. ಹುಬ್ಳಿಯಿಂದ ಈ ಕಡೆ ಶಿವಮೊಗ್ಗದಿಂದ ಇಲ್ಲಿವರೆಗೂ ಸ್ವಲ್ಪ ಶಿವಮೊಗ್ಗದಿಂದ ಮುಧೋಳದಿಂದ ಬಂದು ಅವರು ಶಿವಮೊಗ್ಗದವರೆಗೂ ಬಂದರು. ಅದು ಬಂದಾದ ನಂತರ ರಾಘವೇಂದ್ರ ಸ್ವಾಮಿಯವರು ಭಕ್ತರು ಇವರು. ಹೌದು, ತಮ್ಮ ಹೆಸರು ಗೊತ್ತಾ? ಪ್ರದೀಪ್ ಅಂತೇಳಿ ರಾಘವೇಂದ್ರ ಸ್ವಾಮಿಯವರು ಭಕ್ತರು ಇವರು. ರಾಘವೇಂದ್ರ ಸ್ವಾಮಿಯವರು ಭಕ್ತರು ಕೊಡ್ತೀರಾ? ಭಕ್ತರು ಕೊಡ್ತಾರೆ ಅವರು, ಆಯ್ತಲ್ವ? ಅದಕ್ಕೆ ಇವತ್ತು ಅಲ್ಲಿಂದ ಇವರು ಹುಡುಕಿಕೊಂಡು ಬಂದಿದ್ದಾರೆ. ಇಲ್ಲಿಗೆ ಶಿವಮೊಗ್ಗವರೆಗೂ ಬಂದರು. ಮುಧೋಳದಿಂದ ಶಿವಮೊಗ್ಗವರೆಗೂ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ರಾಯರಿದ್ದಾರೆ, 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 ರಾಯರಿದ್ದಾರೆ. ಅದಕ್ಕೆ ಇವರು ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ರಾಯರ ಭಕ್ತರು ಬಂದಿದ್ದಾರೆ. ರಾಯರ ಭಕ್ತರು ಅಂತ ನಿಮಗೆ ಏನು ಗೊತ್ತಿಲ್ಲ? ಅವರೇ ನನ್ನ ಡ್ರಾಪ್ ಬರ್ತೀರಾ ಅಂತ ಕೇಳಿದ್ರೆ ನಾನೇ ಆಯ್ತು ಸರ್, ಅವರೇ ಕೇಳಿದ್ರು ನನ್ನ. ನೋಡ್ತೀರಾ, ಇದು ರಾಯರ ಪವಾಡ ಅಂತ ಅನ್ನೋದು, ಆಯ್ತಾ? ಇದಕ್ಕೇನಂದ್ರೆ ರಾಮನ ಮೇಲೆ ಇರ್ತಕ್ಕಂಥ ಹೂವು ಇವ್ರಿಗೆ ಹಾಕ್ಬೇಕು ಅನಿಸ್ತಾ ಇದೆ. ಯಾಕೆಂದ್ರೆ ಇವ್ರು ಕರೆದುಕೊಂಡು ಬಂದ್ರು ಇವತ್ತು. ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿ ನಾನು ಒಬ್ಬ ರಾಯರ ಪರಮ ಭಕ್ತ. ಇವತ್ತೆಲ್ಲ ಸುಮಾರು 13,000 ಜನಕ್ಕೆ ಪವಾಡ ಆಗ್ತಾ ಇದೆ. 12,000 ಇದ್ದಿದ್ದು 13,000 ಜನಕ್ಕೆ. ಅಪ್ಪ ನನಗೆ ಪವಾಡ ಆಯಿತು ಅಂತ ಹೇಳ್ತೀರಾ. ನಿಜವಾಗ್ಲೂ ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡ ಆಗಲಿ. ಬರೀ ಇಷ್ಟಕ್ಕೆ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಎಲ್ಲ ಮನೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದಿರಿಗೆ, ನನ್ನ ತಂದೆ ತಾಯಂದಿರಿಗೆ ಎಲ್ಲರಿಗೂ ಅನುಗ್ರಹ ಆಗಬೇಕು ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಶ್ರೀರಾಮನ ಪಾದವನ್ನು ಹಿಡಿದು ನಾನಿವತ್ತು ಉಡುಪಿ ಮಠದಿಂದ ಸುಮಾರು ಹಲವಾರು ಮಂತ್ರಾಲಯ, ಪೂರಿ ಜಗನ್ನಾಥ, ಕಾಶಿ, ಕಾಟುಶ್ಯಾಮ, ಅಯೋಧ್ಯ, ಬೃಂದಾವನ, ಬದ್ರಿನಾಥ, ಕೇದಾರನಾಥ ಇದೆಲ್ಲ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ. ಯಾಕಂದರೆ ಇವತ್ತೆಲ್ಲರೂ ಹೇಳ್ತಾ ಇದ್ದೀರಾ ನನಗೆ ಪವಾಡ ಆಯಿತು ಅಂತೇಳಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಪವಾಡ ಆಗಲಿ. ಯಾಕಂದರೆ ನಾವೆಲ್ಲ ಒಂದೇ ಕುಟುಂಬದವರಿಲ್ಲೇ. ನೋಡಿ, ಇವರು ಯಾರು? ಇವರು ರಾಯರ ಭಕ್ತರು. ಇವರು ರಾಯರ ಭಕ್ತರು ನೋಡಕ್ಕೆ ಬಂದಿದ್ದಾರೆ. ಇವರು ನೀವು ಬರ್ತೀರಾ ಅಂತಂದು ಇವರು ಶಿವಮೊಗ್ಗದಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಈ ವ್ಯಕ್ತಿ ಬರ್ತೀರಾ ಅಂತ ಕರೆದುಕೊಂಡು ಇಲ್ಲಿ ರಾಯರ ಭಕ್ತನ್ನ ಭೇಟಿ ಮಾಡಿಸಿದ್ರು. ಇದೇ ರಾಯರ ಪವಾಡ, ಹೌದಲ್ವೇ? ಅಲ್ಲ, ಖಂಡಿತ. ಪಾಪ ಇವ್ರಿಗೂ ನಮ್ಮ ಬಗ್ಗೆ ಗೊತ್ತಿಲ್ಲ, ಹೌದಲ್ವಾ? ನಿಜವಾಗಿ ಗೊತ್ತಿಲ್ಲ. ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ನಿಮಗೆ ಹೇಳಿದ್ಮೇಲೆ ಗೊತ್ತಾಗಿರೋದು. ಇಲ್ಲ, ನಾನು ದಾರಿಯಲ್ಲಿ ಬಸ್ಸಲ್ಲಿ ಹೋದೆ, ನಂಗೆ ಎಲ್ಲೂ ಸಿಗ್ಲಿಲ್ಲ. ನಾನು ನೋಡ್ಕೊಂಡಿಲ್ಲ, ಮಲ್ಕೊಂಡಿದ್ದೆ. ಗಾಡಿ ಸರ್ವಿಸ್ಗೆ ಬಿಟ್ಟಿದ್ದೆ. ನೋಡ್ಬೇಕಾರೆ ಬರ್ರಿ ಅಂತ ಸುಮ್ಮನೆ ನಿಂತ್ಕೊಂಡಿದ್ರು ರೋಡ್ ಸೈಡಲ್ಲಿ. ಬರ್ರಿ ಅಂತ ಕರ್ಕೊಂಬಂದೆ. ನಿಮ್ದು ಯಾವ ಊರು? ನಮ್ದು ಆಗುಂಬೆ ಆಗುಂಬೆ ಹೋಗೋದು ನಾನು. ಹೌದಾ? ಆಗುಂಬೆ ಘಾಟ್ ನಾವು ಬಂದು
ಆಯಿತು, ಖಂಡಿತ ತಮಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಭೇಟಿ ಮಾಡ್ಸೋಕ್ಕೆ ನೀವು ಕರ್ಕೊಂಬಂದರು. ಯಾಕಂದರೆ ಇಲ್ಲೇ ಇದೆ, ಹಿಂದ್ಗಡೆ ರಾಯರಿದ್ದಾರೆ ಅಂತ ಹಾಕಿದರೆ ನನಗೆ ತುಂಬ ಖುಷಿ ಆಯಿತು. ಪ್ರತಿ ಒಂದೊಂದು ವೆಹಿಕಲಲ್ಲೂ ರಾಯರಿದ್ದಾರೆ ಅಂತ ಬರಬೇಕು, ಪ್ರತಿ ಒಬ್ಬೊಬ್ಬರು ಮನೆಯಲ್ಲೂ ರಾಯರಿದ್ದಾರೆ ಅಂತ ರಾಯರ ಫೋಟೋ ಬರಬೇಕು, ಪ್ರತಿ ಒಂದೊಂದು ಶಾಪಲ್ಲಿ ಕೂಡ ರಾಯರ ಫೋಟೋ ಬರಬೇಕು. ಇವತ್ತು ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, MP, ನಾನು ಲಾಸ್ಟ್ ಹೋದ ವರ್ಷ ಯಾವ ಊರಿಗೆ ಹೋಗಿದ್ದೀನಿ, MP, ಮಹಾರಾಷ್ಟ್ರ ಎಲ್ಲ ಕಡೆನೂ ರಾಯರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಇನ್ನೂ ವಿದೇಶಗಳಿಂದ ಅಂದರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಬರಬೇಕು. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಈ ಮಧ್ಯ ಕಾಡು, ಈ ಕಾಡಿನ ಒಳಗಡೆ ಒಂದು ದಿವಸ ನಾನು ಊಟ ಮಾಡಿಲ್ಲ. ಇಲ್ಲಿ ಅಂಗಡಿಯಿಂದ ಪ್ರತಿ ಒಬ್ಬೊಬ್ಬರು ಬಿಜಾಪುರಿಂದ ಬರ್ತಾರೆ, ಗುಲ್ಬರ್ಗಿಯಿಂದ ಬರ್ತಾರೆ, ಜೇವರ್ಗಿಯಿಂದ ಬರ್ತಾರೆ, ಅಥಣಿಯಿಂದ ಬರ್ತಾರೆ, ಮಾಲಿಂಪುರಿಂದ ಬರ್ತಾರೆ, ಹುಬ್ಬಳ್ಳಿ, ಧಾರವಾಡ, ಆಂಧ್ರದಿಂದ ಬಂದಿದ್ದಾರೆ ನನಗೆ ಊಟ ತಗೊಂಡು. ನನಗೆ ಆಶ್ಚರ್ಯ ಆಗ್ತಾಯಿದೆ, ಯಾಕ್ರಪ್ಪ ಅಷ್ಟು ದೂರದಿಂದ. ಮೊನ್ನೆ ಒಬ್ಬ ಬಂದಿದ್ದಾನೆ, 24,000 ರೂಪಾಯಿ ಕೊಟ್ಟು ಬಾಡಿಗೆ ಮಾಡ್ಕೊಂಡು ಬಂದಾನೆ. ಯಾಕೆ 20? ನನಗೆ ಪವಾಡ ಆಯಿತು ಅಂದರೆ ನೀವು ಇರೋ ಜಾಗದಲ್ಲಿ ಹುಡುಕೊಂಡು ಬಂದು ನಾನು ನಿಮಗೆ ಅನ್ನಪ್ರಸಾದ ಕೊಡ್ತೀನಿ ಅಂತ ಹೇಳಿದರು. ಪಾಪ 18,000 ರೂಪಾಯಿ ಒಬ್ಬರು ಬಂದರು, 10,000 ರೂಪಾಯಿ ಒಬ್ಬರು ಬಾಡಿಗೆ ಮಾಡ್ಕೊಂಬಂದರು, 24,000 ರೂಪಾಯಿ ಬಾಡಿಗೆ ಕೊಟ್ಟು ಇನೋವಾ ಕಾರಲ್ಲಿ ಬಂದಿದ್ದಾನೆ. ಇದು ರಾಯರ ಪವಾಡ ಅಂತ. ಆ ವ್ಯಕ್ತಿ ನನಗೆ ಪವಾಡ ಆಯಿತು ಅಂದರೆ ನಾನು ನಿಮ್ಮನ್ನು ನೀವಿರೋ ಜಾಗಕ್ಕೆ ಹುಡುಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾನೆ. ಪಾಪ ಖಂಡಿತ ತುಂಬ ದೂರದಿಂದ ಬರೋಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಊರ ಮೇಲೆ ಹೋಗ್ತಾ ಇರ್ತೀನಿ. ನಾನು ದೇಶ ಸುತ್ತವನು. ಯಾಕೆಂದರೆ ಭಗವಂತ ನನಗೇನಾದ್ರು ಪ್ರತ್ಯಕ್ಷವಾಗಿ ಬಂದು ನಿನಗೇನು ಬೇಕು ಮಗು ಅಂತ ಕೇಳಿದರೆ ನನ್ನ ಕುಟುಂಬ, ನನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಂದಿರಿಗೆ ಎಲ್ಲರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡು ಭಗವಂತ ಅಂತ ಕೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ, ಅಲ್ಲಿಂದ ಎಲ್ಲರಿಗೂ ಬಂದಿದ್ದಾರೆ. ಈ ಬೆತ್ತ ಎಷ್ಟು ಜನಕ್ಕೂ ಕೊಟ್ಟಿದ್ದೀನಿ. ಅವ್ರಿಗೆಲ್ಲರಿಗೂ ಮಕ್ಕಳು ಆಗ್ಲಾರ್ದವ್ರು ಎಲ್ಲರಿಗೂ ಮಕ್ಕಳಾಗಿದೆ. 18 ವರ್ಷ, 20 ವರ್ಷ, 22 ವರ್ಷ ಮಕ್ಕಳಾಗಿಲ್ಲ ಅವ್ರಿಗೆ ಯಾರ್ಯಾರಿಗೆ ಬೆತ್ತ ಮುಟ್ಟಿಸಿದ್ರೆ ಅವ್ರಿಗೆಲ್ಲರಿಗೂ ಜೀವನ ಪಾವನವಾಗಿದೆ. ಇವತ್ತು ನೀವು ಇವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ಇವತ್ತು ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಯಿತು. ಅರ್ಥ ಆಯ್ತಲ್ವ? ಖಂಡಿತ ನೋಡಿ, ಭಗವಂತ ರಾಯರು ಇದನ್ನು ಎಷ್ಟು ಜನಕ್ಕೆ ಇವತ್ತು ಅನುಗ್ರಹ ಇದೆ. ಇದು ಜೀವ ಇದೆ ಇದರಲ್ಲಿ, ನಿಜ. ಇದರಲ್ಲಿ ಈ ಬೆತ್ತದಲ್ಲಿ ಸಾಮಾನ್ಯವಾಗಿ ಕಟ್ಟಿಗೆಯಿಂದ ಉಡ್ಡಿಂದ ಮಾಡಿರ್ತಕ್ಕಂಥದ್ದೇ, ಬಟ್ ಇದರಲ್ಲಿ ಜೀವ ಇದೆ. ಎಷ್ಟು ಜನಕ್ಕೆ 10 ವರ್ಷ, 11 ವರ್ಷ, 12, 13 ಮಕ್ಕಳಾಗಿಲ್ಲ ನೋಡಿ. ಅವ್ರಿಗೆ ಯಾರು ತೊಡೆ ಮೇಲೆ ಕೊಟ್ಟಿದ್ದೀನಿ ಅವ್ರಿಗೆಲ್ಲರಿಗೂ ಮಕ್ಕಳಾಗಿದೆ. ಇದು ಮಂತ್ರಾಲಯದಿಂದ ಕೇದಾರನಾಥದವರೆಗೂ ಪ್ರತಿಯೊಂದೊಂದು ಗರ್ಭಗುಡಿಯಲ್ಲಿ ಹೋಗಿ ಬಂದಿದೆ. ಇವತ್ತು ಪವಾಡ ಆಗ್ತಾ ಇರೋದು ಇವರಿಂದ. ಯಾಕಂದರೆ ಇಲ್ಲಿ ನಾನು ಸಾಧಾರಣವಾದ ಒಬ್ಬ ಮನುಷ್ಯ, ಇಲ್ಲಿ ನನ್ನಿಂದ ಅಲ್ಲ ಇದು. ಆಯ್ತು, ಒಳ್ಳೆಯದಾಗಲಿ. ಶ್ರೀ ಜೈ ಶ್ರೀರಾಮ್. ಇಲ್ಲಿ ಒಳಗಡೆನೂ ರಾಯರಿದ್ದಾರಂತೆ ನೋಡಿ. ಅಲ್ಲಿ ರಾಯರಿದ್ದಾರೆ, ಎಲ್ಲೆಲ್ಲೂ ರಾಯರು, ಅಲ್ಲೂ ರಾಯರು, ಇಲ್ಲೂ ರಾಯರು, ಎಲ್ಲೆಲ್ಲೂ ರಾಯರಿದ್ದಾರೆ. ಆಹಾ, ಅದ್ಭುತ. ಇದು ರಾಯರ ಪವಾಡ ಅಂದರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಯರಿದ್ದಾರೆ.